ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಟೇಲ್ ಆಯ್ಕೆ ಆಗಿರೋದು ಜಿಎಸ್ ಪಾಟೀಲ್ ಆಯ್ಕೆ ಆಗಿರೋದು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು ಜಿಎಸ್ ಪಾಟೀಲ್ ಅವರು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶವನ್ನ ಕೊಡೋ ರೀತಿಯ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಆಕಾಂಕ್ಷಿತರ ಸಂಖ್ಯೆ ಜಾಸ್ತಿನೇ ಇತ್ತು. ನಮಗೆ 40ಕ್ಕೆ 20 ಅಂತಂದಾಗ ಹೆಂಗೆ ಆಯ್ಕೆ ಮಾಡೋಕ್ಕಾಗತ್ತೆ, ಯಾವ ಮಾನದಂಡ, ಯಾರನ್ನ ಓಲೈಸೋದು, ಯಾರಿಗೆ ಸಮಾಧಾನ ಮಾಡೋದು, ಯಾರಿಗೆ ಅವಕಾಶ ಕೊಡೋದು. ಸೊ ಹಾಗಾಗಿ ಇರೋದ್ರಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನು ಉಪಯೋಗಿಸಿದ್ದಾರೆ, ಯಾರಿಗೆ ಕೊಟ್ಟರೆ ವರ್ಕೌಟ್ ಆಗತ್ತೆ, ಏನು ಗೆತ್ತ ಅಂತ. ಅಂತಿಮವಾಗಿ ಇದೀಗ ಜಿಎಸ್ ಪಾಟೀಲ್ಗೆ ವಿಧಾನಸಭೆ ಸ್ಪೀಕರ್ ಪಟ್ಟವನ್ನು ಕೊಡಲಾಗಿದೆ. ಇವ್ರ ಹೆಸರು ಸ್ಪೀಕರ್ ಪಟ್ಟ ಕೇಳಿ ಬಂದಿರಲಿಲ್ಲ. ಉಪ ಸಭಾಧ್ಯಕ್ಷರಾಗಿ ಎಸ್ ಪೊನ್ನಣ್ಣ ಆಯ್ಕೆ ಆಗಿರೋದು. ಇವ್ರದ್ದು ಕೂಡ ಸಚಿವ ಸ್ಥಾನ ಸಿಗಬಹುದೇನೋ ಅಂತ ನಿರೀಕ್ಷೆ ಇತ್ತು. ಸಿದ್ದರಾಮಯ್ಯನವರ ಕೋಟ ಇದು. ಯಾಕಂದರೆ ಪೊನ್ನಣ್ಣ ಅವರು ಕಾನೂನು ಸಲಹೆಗಾರರಾಗಿದ್ದರು ಸಿದ್ದರಾಮಯ್ಯನವ್ರಿಗೆ. ಸೊ ಹೀಗಿರ್ಬೇಕಾದ್ರೆ ಎಸ್ ಪೊನ್ನಣ್ಣ ಅವರ ಬಗ್ಗೆ ಸ್ವಲ್ಪ ಒಲವಿತ್ತು ಸಿದ್ದರಾಮಯ್ಯನವ್ರಿಗೆ. ಹಾಗಾಗಿ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಈಗ ಉಪ ಸಭಾಧ್ಯರಾಗಿ ಎಸ್ ಪೊನ್ನಣ್ಣ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಂದರೆ ಯಾರಿಗೂ ಬೇಜಾರಾಗಬಾರ್ದು. ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಜಾರಾಗಬಾರ್ದು, ಸಿದ್ದರಾಮಯ್ಯನವ್ರಿಗೂ ಬೇಜಾರಾಗಬಾರ್ದು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಅಸಮಾಧಾನ ಅಂತ ಅನ್ನಿಸಬಾರ್ದು. ಜೊತೆಗೆ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ರಲ್ಲ ಅವ್ರುಗಳಿಗೂ ಕೂಡ ಅಯ್ಯೋ ನಮಗೇನು ಸಿಗಲೇ ಇಲ್ಲ ಅಂತಲೂ ಆಗಬಾರ್ದು. ಒಂದೊಂದು ಸ್ಥಾನಮಾನಗಳನ್ನು ಕೊಡೋದು ಸೂಕ್ತ ಅಂತ ಅದರಲ್ಲೂ ಲೆಕ್ಕಾಚಾರ ಹಾಕ್ಕೊಂಡೇ ಕೊಟ್ಟಿದ್ದಾರೆ ಅನ್ನೋದು ಪಕ್ಕಾ ಇಲ್ಲಿ ಗೊತ್ತಾಗ್ತಾ ಇದೆ. ಯಾವ್ಯಾವ ಸಮುದಾಯವನ್ನು ಓಲೈಕೆ ಮಾಡಬೇಕಾಗಿತ್ತು ಆ ಸಮುದಾಯವನ್ನು ಓಲೈಕೆ ಮಾಡಿದ್ದಾರೆ. ಯಾವ್ಯಾವ ಪ್ರಾಂತ್ಯವನ್ನು ಗಮನ ಹರಿಸಬೇಕಾಗಿತ್ತು ಆ ಪ್ರಾಂತ್ಯವನ್ನು ಗಮನ ಹರಿಸಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದವರಿಗೆ ಇಲ್ಲಿ ಅವಕಾಶ ಅನ್ನೋದು ಸಿಕ್ಕಿದೆ. ಬಟ್ ಒಂಚೂರು ಬದಲಾವಣೆ ಇರಬಹುದು. ಯಾವುದೋ ಬೇರೆ ನಿರೀಕ್ಷೆ ಇತ್ತು, ಇನ್ನೇನೋ ಸಿಕ್ಕಿದೆ. ಒಟ್ಟು ಸ್ಥಾನಮಾನ ಅಂತೂ ಸಿಕ್ಕಿದೆ, ಖಾಲಿ ಅಂತೂ ಕೂತಿಲ್ಲ. ಇದರಲ್ಲಿ ಕೆಲವರಿಗೆ ಶಾಕ್ ಆಗಿರೋದು ಹೌದು, ಅದನ್ನು ಆಮೇಲೆ ಹೇಳ್ತಾ ಹೋಗ್ತೀವಿ ಯಾರ್ಯಾರಿಗೆ ಶಾಕ್ ಆಗಿದೆ ಅಂತ. ಬಟ್ ಸದ್ಯಕ್ಕೆ ಇಷ್ಟು ದಿನ ಕಾದು 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 ಸುಸ್ತಾದವ್ರಿಗೆ ಒಂಚೂರು ನಿಟ್ಟಿಸಿರು ಬಿಟ್ಟರು. ಇನ್ನು ಪ್ರಮಾಣ ವಚನ ಸ್ವೀಕರಿಸೋದು ಒಂದೇ ಬಾಕಿ. ಅದು ಇವತ್ತೇ ಪ್ರಮಾಣ ವಚನ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಇಷ್ಟು ದಿನ ಕೆಲವರು ದೆಹಲಿಗೆ ಹೋಗಿ ಬಂದು ಸುಸ್ತಾಗಿದ್ರು. ಅದರಲ್ಲಿ ಕೆಲವರಿಗೆ ಭಾರಿ ನಿರಾಸೆ ಆಗಿದೆ ಆಯಿತಾ. ಕೆಲವರಿಗೆ ಮಾತ್ರ ಇಲ್ಲಿ ಅವಕಾಶ ಅನ್ನೋದು ಸಿಕ್ಕಿರುವಂಥದ್ದು. ಇದೀಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರಲ್ಲ ಜಿಎಸ್ ಪಾಟೀಲ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಹಿರಿಯರು ಕೂಡ ಇದ್ದಾರೆ. ಹಾಗಾಗಿ ವಿಧಾನಸಭೆ ಸ್ಪೀಕರ್ ಪಟ್ಟವನ್ನು ಅವರಿಗೆ ಕೊಡಲಾಗಿದೆ. ಯೂಶಲಿ ಸ್ಪೀಕರ್ ಪಟ್ಟವನ್ನು ಹಿರಿಯರಿಗೆ ಕೊಡ್ತಾರೆ, ಅನುಭವಿಗಳಿಗೆ ಕೊಡ್ತಾರೆ. ಆಮೇಲೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇರಬಾರ್ದು, ಎಲ್ಲ ಪಕ್ಷದವ್ರ ಜೊತೆಗೂ ಒಂದೊಳ್ಳೆ ಬಾಂಡಿಂಗ್ ಇರಬೇಕು, ಅವ್ರು ಹೇಳೋ ಮಾತು ಕಡ್ಡಿ ತುಂಡಾದಂಗೆ ಇರಬೇಕು. ಈ ಲೆಕ್ಕಾಚಾರದಲ್ಲ ಸ್ಪೀಕರ್ಗಳ ಆಯ್ಕೆ ಆಗೋದು. ಬಿಕಾಸ್ ಆ ಸ್ಥಾನಕ್ಕೆ ಅಷ್ಟು ಗೌರವ ಇದೆ. ಹಾಗಾಗಿ ಅಳೆದು ತೂಗಿ ಹೆಸರನ್ನು ಆಯ್ಕೆ ಮಾಡಿದ್ದಾರೆ. ಬೇರೆ ಬೇರೆ ಹಿರಿಯರ ಹೆಸರುಗಳೆಲ್ಲ ರೇಸ್ನಲ್ಲಿ ಇತ್ತು, ಆದರೆ ಅವ್ರಿಗೆ ಸಿಕ್ಕಿಲ್ಲ ಅವಕಾಶ. ಇದನ್ನು ನಾವು ಅಚ್ಚರಿಯ ಆಯ್ಕೆ ಅಂತಲೂ ಹೇಳ್ಬೋದು. ಎಸ್ ಪೊನ್ನಣ್ಣ ಅವ್ರ ಆಯ್ಕೆ ಹೌದು, ಯಾಕಂದರೆ ಉಪ ಸಭಾಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿರೋದು. ಆ ರೇಸ್ನಲ್ಲಿ ಪೊನ್ನಣ್ಣ ಅವ್ರ ಹೆಸರು ಇರಲಿಲ್ಲ. ಸಿದ್ದರಾಮಯ್ಯನವರ ಆಪ್ತರು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಯಾವುದಾದ್ರೂ ಒಂದು ಹುದ್ದೆ ಕೊಡಲೇಬೇಕು ಅಂತ ಕೊಟ್ಟಂಗಿದೆ ಇದು. ಇಲ್ಲ ಅಂತಂದರೆ ಅವರಿಗೆ ಸಚಿವ ಸ್ಥಾನವೇ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಸಿಕ್ಕಿಲ್ಲ ಸಚಿವ ಸ್ಥಾನ ಅನ್ನೋದು. ನೋಡಿ, ಒಂದಷ್ಟು ಜನರ ಹೆಸರು ರೇಸ್ನಲ್ಲಿತ್ತು. ಅದನ್ನು ಹೊರತುಪಡಿಸಿ ಆಯ್ಕೆ ಆಗಿದೆ ಅಂತಂದರೆ ಸುಖ ಸುಮ್ಮನೆ ಆಯ್ಕೆ ಮಾಡಿ ಯಾಕೆ ಇಷ್ಟು ದಿನ ಸಮಯ ತೆಗೆದುಕೊಂಡ್ರು. CM ಆಯ್ಕೆ ಆಗಿ 3 months ಆಯಿತು ಅನ್ನೋದಿತ್ತಲ್ಲ, ಅದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇದೆ ನಮಗೆ. ಅಷ್ಟರ ಮಟ್ಟಿಗೆ ಆಲೋಚಿಸಿ, ಅಷ್ಟರ ಮಟ್ಟಿಗೆ ಸ್ಟ್ರಾಟಜಿಗಳನ್ನು ಮಾಡಿ, ಲಾಭದ ಲೆಕ್ಕಾಚಾರನೇ ಇಲ್ಲಿ ಜಾಸ್ತಿ ಹಾಕಿರೋದು, ನಷ್ಟದ ಹಾಕಿಲ್ಲ. ಲಾಭ ಏನು ನಮ್ಗೆ ಇವ್ರುಗಳನ್ನು ಆಯ್ಕೆ ಮಾಡಿಕೊಂಡಾಗ 2028 ಚುನಾವಣೆ ಇದೆ, 2029 ಲೋಕಸಭೆ ಚುನಾವಣೆ ಇದೆ. ಯಾರನ್ನ ನಾವು ಈಗ ಓಲೈಕೆ ಮಾಡಬೇಕು, ಯಾರನ್ನ ನಾವು ಈಗ ಒಲಿಸ್ಕೊಳ್ಬೇಕು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಕೊಟ್ಟರೆ ಆ ಸಮುದಾಯದವರು ಅಥವಾ ಪ್ರಾಂತ್ಯದವರು ಕಾಂಗ್ರೆಸ್ಸಿಗರನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಇದನ್ನು ಗಮನಿಸಿಯೇ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಅಚ್ಚರಿಯ ಬೆಳವಣಿಗೆ ಅಂತ ಅನಿಸಿದ್ರು ಕೆಲವರದ್ದು. ಯಾಕೆ ಆಯ್ಕೆ ಮಾಡಿರ್ಬೋದು ಅಂತ ಮಾನದಂಡವನ್ನು ನೋಡಿದಾಗ ಅದಕ್ಕೊಂದು ಫೈನ್ ಕರೆಕ್ಟ್ ಆಗಿದೆ ಈ ಆಯ್ಕೆ ಅನ್ನೋ ಲೆಕ್ಕಾಚಾರದಲ್ಲೇ ಇದೆ. ರಾಷ್ಟ್ರೀಯ ಪಕ್ಷಗಳು ಅಂತ ಬಂದಾಗ ಅವು ಒಂಥರ ಸಮುದ್ರದ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜೀವಿಗಳೇ ಇರ್ತಾರೆ. ಅಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಲ್ಲೂ ಹಂಗೆ ಎಲ್ಲರೂ ಓಲೈಕೆ ಮಾಡೋದಕ್ಕಾಗಲ್ಲ, ಎಲ್ಲರೂ ಖುಷಿ ಪಡಿಸೋಕ್ಕಾಗಲ್ಲ, ಎಲ್ಲರೂ ಸಮಾಧಾನ ಪಡಿಸೋದಕ್ಕಾಗಲ್ಲ. ಇರೋದ್ರಲ್ಲಿ ಯಾಕಪ್ಪ ಇವ್ರನ್ನ ಆಯ್ಕೆ ಮಾಡಿದ್ರಿ ಅಂತಂದರೆ ಸಬೂಬು ಕೊಡೋದಕ್ಕೆ ಏನು ಬೇಕೋ ಅದು ಕಂಡುಕೊಂಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿ ಇಷ್ಟು ದಿನ ಸಮಯವನ್ನು ತೆಗೆದುಕೊಂಡಿದ್ದಾರೆ.